ಆಸೆ ಇರೋ ಸಹಜ. ನಾನು ಕೂಡ ಶಾಸಕನಾಗಬೇಕು, ಜನಸೇವೆ ಮಾಡಬೇಕು ಅಂತ ಹೇಳಿ ಕೆಲವರು ಯಶಸ್ಸು ಕಂಡಿದ್ದಾರೆ. ಅಚಾನಕ್ಕಾಗಿ ಪಕ್ಷ ಗುರುತಿಸೋ ಕೆಲಸ ಮಾಡಿ ಅವಕಾಶ ಕೊಟ್ಟರೆ ನಾವು ಸಿದ್ಧರಿದ್ದೀವಿ. ಅದು ಶಾಸಕ ಸ್ಥಾನ ಆಗಿರ್ಬೋದು, MP ಆಗಿರ್ಬೋದು, ಯಾವುದೇ ಆದಲ್ಲ. ಪಕ್ಷ ಅವಕಾಶ ಕೊಡಲಿಲ್ಲ ಅಂದರೂ ಕೂಡ ಜನಸೇವೆಗೆ ಸ್ವತಂತ್ರವಾಗಿ ನಿಲ್ಲೋದಕ್ಕೂ ಕೂಡ ನಾನು ಯೋಜನೆಯನ್ನು ಹಾಕ್ಕೊಂಡಿದ್ದೆ. ಪ್ರತಿಯೊಂದೂ ನಾನು ಈ ಒನ್ ಟೈಮ್ ಆಫರ್ ಥರ ಒಂದು ಸಲ ಮಾಧ್ಯಮದ ಮುಂದೆ ಬಂದು ಪ್ರಚಾರ ಮಾಡಿ ತೋರಿಸ್ಕೊಂಡು ನಂತರ ಗುಡ್ ಬೈ ಹೇಳೋಂಥ ಜಯಮಾನ ನಂದಲ್ಲ. ಏಕಾಗಿದೆ ಅಂದರೆ ಸಮಾಜ ಸೇವೆ ಒಂದು ಫ್ಯಾಷನ್ ಆಗಿಬಿಟ್ಟಿದೆ, ಅದು ನಿಲ್ಲಬೇಕು. ಸಮಾಜ ಸೇವೆ ಅನ್ನೋದು ನಿಸ್ವಾರ್ಥವಾಗಿ ಮಾಡೋವಂಥದ್ದು. ಅದು ಪ್ರಚಾರಕ್ಕಾಗಲಿ ಅಥವಾ ಅದನ್ನು ಬಳಸ್ಕೊಂಡು ರಾಜಕೀಯ ಮಾಡೋವಂಥದ್ದು ಹಲವಾರು ಪ್ರಯತ್ನಗಳಾಗಿದ್ದಾವೆ. ಕೆಲವರು ಯಶಸ್ಸು ಕಂಡಿದ್ದಾರೆ ಅಚಾನಕ್ಕಾಗಿ. ಅಲ್ಲಿ ಆ ಒಂದು ಕ್ಷೇತ್ರಗಳಲ್ಲಿ ಯಾರು ಎದುರಾಳಿ ಅಭ್ಯರ್ಥಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲದಾಗ ಆ ಒಂದು ವರ್ಕೌಟ್ ಆಗಿದೆ. ಅದನ್ನೇ ಪ್ರೇರೇಪಣೆ ತೊಗೊಂಡು ಪ್ರತಿಯೊಬ್ಬರು ಸಮಾಜ ಸೇವೆ ಮಾಡೋರೆಲ್ಲ ರಾಜಕೀಯಕ್ಕೆ ಬರಬೇಕು, ಅಥವಾ ರಾಜಕೀಯ ಮಾಡೋದಕ್ಕೆ ಸಮಾಜ ಸೇವೆನೇ ಅವಶ್ಯಕತೆ ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಸುಳ್ಳು. ಯಾಕಂದರೆ ರಾಜಕೀಯನೇ ಬೇರೆ, ಸಮಾಜ ಸೇವೆನೇ ಬೇರೆ. ಇವತ್ತು ಆ ರೀತಿ ಸಮಾಜ ಸೇವೆ ಮಾಡೋರೆಲ್ಲ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಇವತ್ತು ರತನ್ ಟಾಟಾಜಿಯವರು, ದಿವಂಗತ ರತನ್ ಟಾಟಾ ಅವರು ಆಗಲಿ, ಹಲವಾರು ಈಗ ವಿಪ್ರೋ ಅಜಿಮ್ ಪ್ರೇಮ್ಜಿಯವರಾಗಲಿ, ಶಿವ ನಡಾರವರಾಗಲಿ ಸಾವಿರಾರು ಕೋಟಿಗಳನ್ನ ಅವರು ದಾನ ಮಾಡಿ ಇವತ್ತು ಸಮಾಜ ಸೇವೆಗೆ ಮುಡಿಪಿಟ್ಟಿದ್ದಾರೆ ತಮ್ಮ ಜೀವನವನ್ನು. ಅವರೆಲ್ಲ ರಾಜಕೀಯಕ್ಕೆ ಬಂದು ಏನು ಸಮಾಜ ಸೇವೆ ಮಾಡಲಿಲ್ಲಲ್ಲ. ಸೊ ಸಮಾಜ ಸೇವೆ ಅನ್ನೋದು ಇನ್ನೂ ಹಲವಾರು ಜನಗಳಿಗೆ ನಮ್ಮ ಸೇವೆ ಮಾರ್ಗದರ್ಶನ ಆಗಬೇಕೇ ಹೊರತು ನಮ್ಮ ಸಮಾಜ ಸೇವೆ ಇನ್ನೊಬ್ಬರಿಗೆ ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರಣೆ ಮಾಡಬಾರ್ದು ಅಂತ ನಾನು ಅಭಿಪ್ರಾಯ ಇರ್ತೀನಿ. ನಿಮ್ಮ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಅದು ಏನಾಗುತ್ತೆ, ಪಕ್ಷದಲ್ಲಿ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗ ನಾವೇ ಹೇಳ್ಕೊಳೋದ್ರಲ್ಲಿ ಅರ್ಥ ಇಲ್ಲ. ಈಗ ಯಾವುದೇ ರೀತಿಯಾದ ಒಂದು ಬೈ ಎಲೆಕ್ಷನ್ ಆಗಲಿ ಕರ್ನಾಟಕದಲ್ಲಿ ಇಲ್ಲಿ ಯಾವುದೇ ರೀತಿಯಾದ ಚುನಾವಣೆಗಳಿಲ್ಲ. ಇನ್ನು ಚುನಾವಣಾ ಆಯೋಗ ಚುನಾವಣೆ ದಿನಾಂಕವನ್ನು ನಿಗದಿ ಮಾಡಿ ಪಕ್ಷದ ವರಿಷ್ಠರು ಹೈಕಮಾಂಡ್ ತೀರ್ಮಾನ ಮಾಡಿ ಯಾರಿಗೆ B ಫಾರಮ್ ಕೊಡಬೇಕು ಅಂದಾಗ ನಾವು ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಆಗ ನಮಗೆ ತಿಳಿದು ಬರ್ತಿದೆ. ಈಗ ಪ್ರತಿಯೊಬ್ಬರಲ್ಲೂ ಆಸೆ ಇರೋ ಸಹಜ. ನಾನು ಕೂಡ ಶಾಸಕನಾಗಬೇಕು, ಜನಸೇವೆ ಮಾಡಬೇಕು ಅಂತ ಹೇಳಿ ಅದನ್ನು ನಿರ್ಧಾರ ಮಾಡೋದು ರಾಜಕೀಯ ಪಕ್ಷಗಳಲ್ಲಿ, ಅದು ವಿರೋಧ ಪಕ್ಷ ಆಗಿರ್ಬೋದು, ನಮ್ಮ ಪಕ್ಷ ಆಗಿರ್ಬೋದು, ಪಕ್ಷದ ಹಿರಿಯರು ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಾನು ಪ್ರಚಾರ ಪ್ರಿಯ ಅಲ್ಲ. ನಾನು ಮಾಡೋ ಪ್ರತಿಯೊಂದು ಸಮಾಜ ಸೇವೆನ ಆಡಂಬರವಾಗಿ ಎಲ್ಲರೂ ನೋಡಬೇಕು ಅಥವಾ ಇನ್ನೊಬ್ಬರು ಯಾರೋ ನಾಯಕರನ್ನ ಮೆಚ್ಚಿಸ್ಬೇಕು ಅಂತ ನಾನು ಸಮಾಜ ಸೇವೆ ಮಾಡ್ತಾಯಿಲ್ಲ. ತಮ್ಮ ಗಮನ ಇರಬಹುದು. ಯಾಕಂದರೆ ನಾನು ಚುನಾವಣೆ ಮುಗಿದ ನಂತರ ಇಲ್ಲಿನ ಒಂದು ತಾಲೂಕಿನ ಸಮಸ್ಯೆಗಳು ಅಥವಾ ಇಲ್ಲಿನ ಒಂದು ಜನಗಳು ಅನುಭವಿಸ್ತಾ ಇರೋಂಥ ಕಷ್ಟ ಏನಿದೆ, ನಿಜವಾಗ್ಲೂ ಏನು ಅವಶ್ಯಕತೆ ಇದೆ ಆ ಒಂದು ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ನಾನು ಜೈ ಫೌಂಡೇಶನ್ ಸ್ಥಾಪಿಸಿ ಧಾರ್ಮಿಕ, ಶೈಕ್ಷಣಿಕ ಮತ್ತು ಆರೋಗ್ಯದ ವಿಚಾರಗಳಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಪ್ರತಿಯೊಂದೂ ನಾನು ಈ ಒನ್ ಟೈಮ್ ಆಫರ್ ಥರ ಒಂದು ಸಲ ಮಾಧ್ಯಮದ ಮುಂದೆ ಬಂದು ಪ್ರಚಾರ ಮಾಡಿ ತೋರಿಸ್ಕೊಂಡು ನಂತರ ಗುಡ್ ಬೈ ಹೇಳೋಂಥ ಜಯಮಾನ ನಂದಲ್ಲ. ಇವತ್ತು ನಮ್ಮ ಜೈ ಫೌಂಡೇಶನಿಂದ ನಿರಂತರವಾಗಿ 3 ವರ್ಷಗಳಿಂದ ಹಲವಾರು ಸಮಾಜ ಸೇವೆಗಳು ನಿರಂತರವಾಗಿ ಈಗಲೂ ನಡೀತಾ ಇದೆ. ಏನು ಸರ್ ಮುಂದಿನ ರಾಜಕೀಯ ನಡೆ ಏನು ನಿಮ್ಮದು? ನೋಡಿ, ರಾಜಕೀಯ ನಡೆ ಏನಂತ ಹೇಳಿದ್ರೆ ಮುಂದೆ ಪಕ್ಷ ತೀರ್ಮಾನ ಮಾಡುತ್ತೆ. ನಮ್ಮ ಒಂದು ಅರ್ಹತೆ, ನಮ್ಮ ಒಂದು ಏನು ಸೇವೆ ಪಕ್ಷಕ್ಕೆ, ಸಮಾಜ ಸೇವೆ ಅಲ್ಲ, ಸಮಾಜ ಸೇವೆ ಮಾನದಂಡ ಅಂತ ಈಗಾಗಲೇ ಹೇಳಿದ್ದೀನಿ. ಪಕ್ಷನಿಷ್ಠರಾಗಿ ನಾವು ಏನು ಕೆಲಸ ಮಾಡಿದ್ದೀವಿ, ಪಕ್ಷ ಗುರುತಿಸೋ ಕೆಲಸ ಮಾಡಿ ಅವಕಾಶ ಕೊಟ್ಟರೆ ನಾವು ಸಿದ್ಧರಿದ್ದೀವಿ. ಅದು ಶಾಸಕ ಸ್ಥಾನ ಆಗಿರ್ಬೋದು, MP ಆಗಿರ್ಬೋದು, ಯಾವುದೇ ಆದಲ್ಲ. ಎಲ್ಲ ರೀತಿಯ ಒಂದು ಕಾರ್ಯಗಳಲ್ಲೂ ನಾವು ಕೂಡ ಕೆಲಸ ಮಾಡೋದಕ್ಕೆ, ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡೋದಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಈ ಮೂಲಕ ಹೇಳಕ್ಕೆ ಬರ್ತೀನಿ. ನೀವು ಕೂಡ ಆಸ್ಪರೆಂಟ್ ಮುಂದಿನ ವಿಧಾನಸಭೆ ಚುನಾವಣೆಗೆ? ನೋಡಿ, ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಯಾರು ಹೇಳೋದಕ್ಕಾಗಲ್ಲ. ನನಗೆ ಅವಕಾಶ ಕೊಟ್ಟರೆ ಪಕ್ಷದ ಪರವಾಗಿ ನಾನು ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೀನಿ, ಸ್ಪರ್ಧೆ ಮಾಡೋಕ್ಕೆ ಸಿದ್ಧ ಇದ್ದೀನಿ. ಅಥವಾ ಪಕ್ಷ ಅವಕಾಶ ಕೊಡಲಿಲ್ಲ ಅಂದರೂ ಕೂಡ ಜನಸೇವೆಗೆ ಸ್ವತಂತ್ರವಾಗಿ ನಿಲ್ಲೋದಕ್ಕೂ ಕೂಡ ನಾನು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಪಕ್ಷ ನಾಯಕತ್ವವನ್ನು ಬೆಳೆಯೋಕ್ಕೆ ಪಕ್ಷನೇ ಅವಶ್ಯಕತೆ ಇಲ್ಲ. ಒಬ್ಬ ಲೀಡರ್ ಆಗಬೇಕಂದ್ರೆ ಜನಗಳ ಬೆಂಬಲ ಬೇಕು. ನನ್ನ ದೃಷ್ಟಿಯಲ್ಲಿ ಜನಗಳೇ ಹೈಕಮಾಂಡು, ಜನಗಳೇ ನಿರ್ಧಾರ ಮಾಡೋದು. ಈಗ ಯಾವ ಪಕ್ಷ ಯಾರಿಗಾದರೂ ಟಿಕೆಟ್ ಕೊಟ್ಟರು ಅಂತಿಮ ತೀರ್ಮಾನ ಜನದ್ದಾಗಿರುತ್ತೆ ಹೊರತು ನಮ್ಮದೇನಿರಲ್ಲ. ಸೊ ಜನಗಳ ಆಶೀರ್ವಾದ ನನ್ನ ಮೇಲಿದೆ, ಸದಾ ಇರುತ್ತೆ. ಯಾಕಂದರೆ ನಾವು ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದೀವಿ. ಒಂದು ಸೇವೆ ಇವತ್ತಲ್ಲ ನಾಳೆ ಜನ ನನಗೆ ಗುರುತಿಸ್ತಾರೆ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.